ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ದ ನ್ಯೂ ವಿಡಿಯೋ. ತಮ್ಲೈನಲ್ಲಿ ನೋಡಿದ ಹಾಗೆ ನಾನಿವತ್ತು ಒಂದು ಪಕ್ಷಿ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಸುತ್ತಮುತ್ತಲೇ ಎಷ್ಟೋ ಪಕ್ಷಿಗಳಿದ್ದಾವೆ, ನಮ್ಮ ಕಣ್ಮುಂದೆನೇ ಹಾರಾಡ್ತಿರ್ತವೆ. ಬಟ್ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನೂ ಇರಲ್ಲ. ಅಂಥದ್ರಲ್ಲೇ ಒಂದು ಪಕ್ಷಿ ನೀಲಕಂಠ. ಹೌದು, ಇಂಡಿಯನ್ ರೋಲರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ. ತನ್ನ ಆಕರ್ಷಕ ಮೈಬಣ್ಣದಿಂದನೇ ನೀಲಕಂಠ ಎಂಬ ಹೆಸರು ಪಡೆದಿದೆ ಈ ಪಕ್ಷಿ. ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಅಲ್ಲದೆ ನೆರೆಯ ಆಂಧ್ರ ಪ್ರದೇಶ, ಬಿಹಾರ, ಒಡಿಶಾ ರಾಜ್ಯಗಳು ಸಹ ಈ ಪಕ್ಷಿಯನ್ನು ತಮ್ಮ ರಾಜ್ಯ ಪಕ್ಷಿಯಾಗಿ ಗುರುತಿಸ್ಕೊಂಡಿದ್ದಾವೆ. ಸಾಮಾನ್ಯವಾಗಿ ಈ ಪಕ್ಷಿಗಳು ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಅಂದರೆ ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಸಿಲೋನ್ ಮತ್ತು ಬರ್ಮಾ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಪಾರಿವಾಳಕ್ಕಿಂತ ಗಾತ್ರದಲ್ಲಿ ಚಿಕ್ಕವಾಗಿರುವ ಈ ಪಕ್ಷಿಗಳು ಸುಮಾರು 26ರಿಂದ 28 ಸೆಂಟಿಮೀಟರಷ್ಟು ಉದ್ದ ಇರ್ತವೆ. ಇವು ಕೃಷಿ ಭೂಮಿ, ಕುರುಚಲು ಕಾಡು, ಪುಟ್ಟ ಪುಟ್ಟ ಮರಗಳಲ್ಲಿ ಸಾಮಾನ್ಯವಾಗಿ ಇವು ಆವಾಸ ಸ್ಥಾನವಾಗಿ ಮಾಡ್ಕೊಂಡಿರ್ತವೆ. ಇವು ಹಾವು, ಕಪ್ಪೆ, ಕ್ರಿಮಿಕೀಟಗಳನ್ನ ಹೆಚ್ಚಾಗಿ ತಿಂದು ತನ್ನ ಜೀವನ ನಡೆಸ್ತವೆ. ಅದ್ರ ಜೊತೆಗೆ ರೈತನಿಗೂ ಸಹಾಯ ಮಾಡ್ಕೊಂಡಿರ್ತವೆ ಕೀಟಗಳನ್ನೆಲ್ಲ ತಿಂದು. ಚಿಕ್ಕ ಪುಟ್ಟ ಮರದಲ್ಲಿ ಗೂಡು ಮಾಡಿಕೊಂಡು ಮೊಟ್ಟೆಗಳನ್ನಿಡ್ತವೆ. ಸುಮಾರು 4ರಿಂದ 5 ಮೊಟ್ಟೆ ಇರ್ತವೆ. 17 ದಿನ ಕಾವು ಕೊಟ್ಟು ಮರಿ ಮಾಡಿ ತನ್ನ ಸಂತಾನೋತ್ಪತ್ತಿಯನ್ನು ಅಭಿವೃದ್ಧಿ ಮಾಡ್ಕೊಳ್ತವೆ ಈ ಪಕ್ಷಿಗಳು. ಇಂಥದ್ದೇ ಎಷ್ಟೋ ಪ್ರಾಣಿ ಪಕ್ಷಿಗಳು ನಮ್ಮ ಸುತ್ತಮುತ್ತಲೇ ಇದ್ದಾವೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಈ ಥರ ಪ್ರಾಣಿ ಪಕ್ಷಿಗಳ ಬಗ್ಗೆ ತುಂಬ ಮಾಹಿತಿನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.